ಮನೆಯಲ್ಲಿನೇ ಸುಲಭವಾಗಿ ಈಸಿಯಾಗಿ ಹಾರನ ಪ್ರಿಪೇರ್ ಮಾಡ್ಬೋದು. ಗಣೇಶ ಫೆಸ್ಟಿವಲ್ಗಾಗ್ಬೋದು, ವಾರದ ಪೂಜೆಗಾಗ್ಬೋದು, ತುಂಬ ಒಳ್ಳೆ ಈಸಿಯಾಗಿರೋ ಅಂಥ ಹಾರನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ದಿಂಡುಗಳಾಗ್ಬೋದು, ಹೂವು ಕಟ್ಟೋದಾಗ್ಬೋದು, ಅದ್ರ ಬಗ್ಗೆ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ನಾನಿಲ್ಲಿ ಲೆಂತನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ಫೋಟೋಗ ಬಾಗ್ಲಿಗ ಅನ್ನೋದನ್ನು ಲೆಂತ್ ನೋಡಿಕೊಂಡು ನಾನಿಲ್ಲಿ ದಾರ ತೊಗೊಂಡಿದ್ದೀನಿ. ದಾರದ ಎಡ್ಜಿಗೆ ಒಂದು ಕಡ್ಡಿ ಹೂವಿಂದೆ ಬರುತ್ತಲ್ವ, ಆ ಕಡ್ಡಿಯನ್ನೇ ಕಟ್ಟಿದ್ದೀನಿ. ಸೊ ಅದು ಗ್ರಿಪ್ಪಿಗೆ ಇರಲಿ ಅಂತ. ಇಲ್ಲ ಅಂತ ಹೇಳಿದ್ರೆ ಹೂವು ನಾವು ಏರಿಸಿದ ತಕ್ಷಣ ಹಿಂಗೆ ಕೆಳಗಡೆ ಬೀಳ್ತಾ ಹೋಗುತ್ತೆ. ಅದು ಗ್ರಿಪ್ ಇತ್ತು ಎಂಡಲ್ಲಿ ಅಂತ ಹೇಳಿದ್ರೆ ಸೊ ಹೂವನ್ನು ಆವಾಗ ನಾವು ತೆಗಿಯೋ ತನಕನೂ ಅದು ಬೀಳೋದಿಲ್ಲ. ನಾನಿಲ್ಲಿ ಸಾವಂತಿಗೆ ಮತ್ತು ರೋಸ್ ಎರಡೂ ಕಾಂಬಿನೇಷನಲ್ಲಿ ಹಾರ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾವಂತಿಗೆ ಮತ್ತು ರೋಸ್ ಎರಡರದ್ದು ಕೂಡ ಆ ಹಿಂಭಾಗ ಏನು ಬರುತ್ತೆ ಅಲ್ವಾ, ಆ ಕಡ್ಡಿ ಅದನ್ನು ರಿಮೂವ್ ಮಾಡಿದ್ದೀನಿ, ತೆಗೆದುಬಿಟ್ಟಿದ್ದೀನಿ. ತೆಗೆದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಒತ್ತೊತ್ತಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ದಟ್ಟವಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿಯೂ ಈಸಿಯಾಗಿ ಹಾರನ ಮನೆಯಲ್ಲೇ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅರ್ಧ ಭಾಗ ಒಂದು ಸೈಡು ಮುಕ್ಕಾಲು ಭಾಗ ಆಗಿದ ತಕ್ಷಣ ನಾನಿಲ್ಲಿ ರೋಸ್ ಹಾಕ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಯಿತಾ, ನೆಕ್ಸ್ಟು ಬೇರೆ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಈ ವಿಡಿಯೋಗೆ ಹೇಗೆ ಸಿಗುತ್ತೆ ಅದ್ರ ಮೇಲೆ ಹಾರಗಳು ವೆರೈಟಿಯಾಗಿ ಹಾರಗಳನ್ನು ಮಾಡ್ಬೋದು. ಸೊ ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿರೋ ಅಂಥ ಹಾರ. ಕಡಿಮೆ ಅಂದರೆ ಒಂದು 10 ನಿಮಿಷ ಅಷ್ಟೇ ಸ್ನೇಹಿತರೆ ಇದಕ್ಕೆ ಬೇಕಾಗಿದ್ದು ನನಗೆ. ಒಂದು ಸೈಡು ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸಾವಂತಿಗೆ ಮತ್ತು ರೋಸ್ ಎರಡನ್ನೂ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ನಾವು ಎರಡನ್ನು, ನನಗೆ ಒಂದು ಹಾರ ಬೇಕಿರೋದ್ರಿಂದ ನಮ್ಮ ಮನೆಯಲ್ಲಿ 4-5 ದೇವ್ರನ್ನ ಸೇರಿಸ್ಬಿಟ್ಟು ಒಂದು ಫೋಟೋ ಮಾಡಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಅದರಲ್ಲಿ 2 ಭಾಗ ಡಿವೈಡ್ ಮಾಡ್ಕೊಳ್ಬೇಕು. ಸೊ ಒಂದು ಭಾಗ ರೆಡಿ ಆಗಿದೆ, ಇನ್ನೊಂದು ಭಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿಯಾಗಿ ಸೇಮ್ ಮೆಷರ್ಮೆಂಟಲ್ಲೇ ನೀವು ಹೂವುಗಳನ್ನು ಬೇಕಾದರೂ ಕೌಂಟ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಒತ್ತೊತ್ತಾಗಿರುತ್ತೆ ಹೂವುಗಳೆಲ್ಲ. ನೀವು ಲೆಂತ್ ವೈಸಲ್ಲಿ ಬೇಕಾದರೂ ನೀವು ಅದನ್ನು ಪೋಣಿಸ್ಬಿಡ್ಬೇಕಾದ್ರೂ ನೀವು ಅಳತೆ ಮಾಡ್ಕೊಳ್ಬೋದು. ಸೊ ಇವಾಗ 2ನೇ ದಿಂಡು ಕೂಡ ರೆಡಿ ಆಗಿದೆ. ಇದನ್ನು ಟೈ ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿ ಸ್ನೇಹಿತರೆ. ಅದು ಕಲಿಯೋ ತನಕ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಲ್ವ. ಸೊ ಆ ರೀತಿಯಾಗಿ ಒಂದು ಸಲ ಮಾಡಿಬಿಟ್ರೆ ನೆಕ್ಸ್ಟು ನಮಗೆ ಒಂದು ಐಡಿಯಾ ಬರ್ತಾ ಇರುತ್ತೆ ಡಿಫ್ರೆಂಟ್ ವೇನಲ್ಲಿ. ಈ ರೀತಿಯಾಗಿ ಮಾಡಿದ್ರೆ ಹೇಗಿರುತ್ತೆ, ಈ ರೀತಿಯಾಗಿ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ 2 ಕೂಡ ನನಗೆ ರೆಡಿ ಆಗಿದೆ ದಿಂಡುಗಳು. ಇದನ್ನು ಈಸಿಯಾಗಿ ನಾವು ಟೈ ಮಾಡ್ಬೋದು. ನೀವು ಬೇರೆ ಹೂವುಗಳನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಬೋದು, ಇಲ್ಲ ಬರೀ ರೋಸಲ್ಲಿ ಬೇಕಾದರೂ ನೀವು ಮಾಡ್ಬೋದು. ನೋಡಿ, ಈಗ 2 ಕೂಡ ರೆಡಿ ಆಗಿದೆ. ನಾನು ಎಕ್ಸ್ಟ್ರಾ ದಾರನ ಬಿಟ್ಕೊಂಡಿದ್ದೀನಿ ಅಲ್ವಾ. ನೋಡಿ, ಇದು ನಾವು ಫೋಟೋಗೆ ಮೊಳೆ ಓಡಿಸಿರ್ತೀವಿ ಅಲ್ವಾ, ಸೊ ಅಲ್ಲಿಗೆ ಹಾಕೋ ಅಂಥದ್ದು. ಹಿಂಗೆ ಜಸ್ಟ್ ಹಿಂಗೆ ಟೈ ಮಾಡಿ ಇಟ್ಟಿದ್ದೀನಿ. ಒಂದೇ ಒಂದು ಟೈ ಮಾಡಿದ್ದೀನಿ ಅಷ್ಟೇ. 1 ಗಂಟೆ ಹಾಕಿದ್ರೆ ಸಾಕು. ಇಲ್ಲಿ ಲಾಸ್ಟಲ್ಲಿ ನಾನು ಕಡ್ಡಿ ಕಟ್ಟಿದ್ದೆ ಅಲ್ವಾ, ಸೊ ಅಲ್ಲಿ ಟೈಟಿಗೆ ಒಂದು 2-3 ನೋಡಿ ಈ ಥರ ಗಂಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಸ್ಟು ತುರಾಯಿ ಅಂತ ಹೇಳ್ತೀವಲ್ವ, ಅದನ್ನು ಮಾಡಬೇಕು. ಹಾರಕ್ಕೆ ತುರಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫೋಟೋಗೆ ಹಾಕ್ತಾ ಇರೋದ್ರಿಂದ. ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಜಾಸ್ತಿ ರೋಸನ್ನು ಹಾಕ್ಕೊಂಡು ಕಡಿಮೆ ಸಾವಂತಿಗೆ ಹಾಕೋತಾ ಇದ್ದೀನಿ. ನಾನು ಅಲ್ಲಿ ದೊಡ್ಡ ಹಾರದಲ್ಲಿ ದಿಂಡಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಜಾಸ್ತಿ ಸೇವಂತಿಗೆ ಹಾಕ್ಕೊಂಡಿದ್ದೆ, ರೋಸನ್ನು ಕಡಿಮೆ ಹಾಕ್ಕೊಂಡಿದ್ದೆ. ಇಲ್ಲಿ ಅದಕ್ಕೆ ಆಪೋಸಿಟ್ಟಾಗಿ ಮಾಡ್ಕೊಂಡಿದ್ದೀನಿ. ಲೆಂತ್ ನೋಡ್ಕೊಳ್ಳಿ, ನಿಮಗೆ ಉದ್ದ ಚೆನ್ನಾಗಿರುತ್ತಾ ಅಥವಾ ಶಾರ್ಟಾಗಿ ಚೆನ್ನಾಗಿರುತ್ತಾ. ಶಾರ್ಟು ಉದ್ದಕ್ಕಿಂತ ಮೀಡಿಯಮ್ ಆಗಿಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ, ಏನು ತೊಂದರೆ ಏನೂ ಇಲ್ಲ. ಉದ್ದ ಚೆನ್ನಾಗಿರುತ್ತಾ, ಈ ರೀತಿಯಾಗಿ ಚೆನ್ನಾಗಿರುತ್ತಾ ಅಂತ. ನಾನು ಆದಷ್ಟು ಲೆಂತನ್ನು ಕಡಿಮೆನೇ ಮಾಡಿದ್ದೀನಿ. ಅದು ಓಡಾಡಬೇಕಾದ್ರೆ ತಲೆಗೆ ಹೊಡಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೊಸ್ಲು ಮೇಲ್ಗಡೆ ಹಾಕಿದ್ದೀನಿ ಹಾಲಲ್ಲಿ. ಸೊ ಅದಕ್ಕೆ ಜಾಸ್ತಿ ಉದ್ದ ಮಾಡಲಿಲ್ಲ. ಈಗ 2 ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ 2 ಕೂಡ ಟೈ ಮಾಡ್ತಾ ಇದ್ದೀನಿ. ನೀಟಾಗಿ ಟೈ ಮಾಡಿ ಇವಾಗ ನಾನು ದಿಂಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ಇದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಟೈಟಿಗೆ 2 ಗಂಟೆ ಹಾಕಿದ್ರೆ ಸಾಕು. ಎಕ್ಸೆಸ್ ಇರೋ ಅಂಥ ದಾರನೆಲ್ಲ ಕಟ್ ಮಾಡಿ ಹಾಕೋಣ. ನೋಡ್ತಾ ಇರ್ಬೋದು, ಇವಾಗ ಬ್ಯೂಟಿಫುಲ್ ಆಗಿರೋ ಅಂಥ ಹಾರ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಆಗ್ತಾಳ ಲಾಂಛನ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.